ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗ ಬ್ಲಾಗ್. ಸೊ ಗೈಸ್, ನಾನು ಇವತ್ತಿದ್ದೀನಿ ಸೀಗೆಗುಡ್ಡದಲ್ಲಿ. ಇವತ್ತು ಈ ಮಳೆ ಮಲ್ಲೇಶ್ವರ ದೇವಸ್ಥಾನನ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಬಂದಿದೆ. ಗೈಸ್, ಇಲ್ಲಿಗೆ ಯಾವುದೇ ಥರದ ಡೈರೆಕ್ಟ್ ಬಸ್ ಇರೋದಿಲ್ಲ. ಸೊ ನೀವು ಹಂಗೂ ಹೋಗ್ತೀನಿ ಅಂತಂದರೆ ಹಾಸನ ಬಸ್ ಸ್ಟ್ಯಾಂಡಿಂದ ಹಳೇಬೀಡು ಟು ಹಾಸನ ಹೋಗುವಂಥ ಬಸ್ ಇರುತ್ತೆ. ಸೊ ಹಾಸನ ಟು ಹಳೇಬೀಡು ಹೋಗುವಂಥ ಬಸ್ಸಲ್ಲಿ ಹತ್ಕೊಂಡ್ರೆ ಸೀದಾ ಸೀಗೆ ಅನ್ನೋ ಊರಲ್ಲಿ ಇಳ್ಕೋಬೇಕಾಗುತ್ತೆ. ಗಾಯ್ಸ್, ನೋಡ್ತಾ ಇದ್ದಾರಲ್ಲ, ಈ ಸೀಗೆ ಅನ್ನೋ ಗೇಟಿಂದ ಸುಮಾರು 6 ಕಿಲೋಮೀಟರ್ ಆಗುತ್ತೆ ಸೀಗೆ ಗುಡ್ಡಕ್ಕೆ. ಸೊ ನಿಮ್ಮದು ಪ್ರೈವೇಟ್ ವೆಹಿಕಲ್ ಇದ್ದರೆ ಆರಾಮಾಗಿ ಹೋಗಬಹುದು. ಸೊ ಇಲ್ಲಿ ಯಾವುದೇ ಥರದ ಬಸ್ಸು ಹೋಗೋದಿಲ್ಲ ಒಳಗಡೆ. ಅಂದರೆ ಈ ಊರಿಗೆ ಬಸ್ಸೇ ಅಂದರೆ ಬೆಳಗಿನ ಜಾವ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು. ಅದು ಬಿಟ್ಟರೆ ನಿಮ್ಮ ಟೈಮಿಂಗ್ಸ್ ಪಿಕಪ್ ಮಾಡೋಕ್ಕೆ ಆಗಲ್ಲ ಇಲ್ಲಿ. ಅಂದರೆ ಪ್ರೈವೇಟ್ ವೆಹಿಕಲ್ ಇದ್ದರೆ ಆರಾಮಾಗಿ ಹೋಗಬಹುದು. ಸೊ ನೋಡ್ತಾ ಇದ್ದಾರಲ್ಲ ಗೈಸ್, ಈ ಗೇಟ್ ಹತ್ರ ಎಂಟ್ರಿ ಆಗ್ತಿದ್ದಾಗಲೇ ನಿಮಗೆ ಒಂದು ಕೆರೆ ಸಿಗುತ್ತೆ. ಸೊ ಈ ಕೆರೆಯಿಂದ ಮುಂದ್ಗಡೆ ಹೋಗ್ತಾ ಇದ್ರೆ 5.5 ಕಿಲೋಮೀಟರ್ 6 ಕಿಲೋಮೀಟರ್ ಆಗುತ್ತೆ ಸೀಗೆಗುಡ್ಡಕ್ಕೆ. ನನಗೆ ಯಾರೋ ಒಬ್ಬರು ಸಿಕ್ಕಿದ್ರು ಪಾಪ, ಅಲ್ಲಿವರೆಗೆ ಅದರ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ಡ್ರಾಪ್ ಹಾಕಿದ್ರು. ಸೊ ಅಲ್ಲಿಂದ ನಾವು ಇವಾಗ ಇರೋದೇ ವೀರಾಪುರ. ಗಾಯ್ಸ್, ಯಾವುದೇ ಕಾರಣಕ್ಕೂ ಬಸ್ಸಲ್ಲಿ ಬರ್ತೀನಿ ಅಂತ ಹೇಳಿ ಬರಕ್ಕೆ ಹೋಗಬೇಡಿ. ಯಾಕೆಂದರೆ ಈ ಕಾಡೊಳಗೆಲ್ಲ ನಡ್ಕೊಂಡು ಹೋಗೋದಕ್ಕೆ ಆಗೋದೇ ಇಲ್ಲ. ಅಂದರೆ ಇಲ್ಲಿ ಆಟೋ ಫೆಸಿಲಿಟಿಗಳು ಇರೋದಿಲ್ಲ ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಅಂದರೆ ಬೈಕ್ ಕಾರು ಗೀರು ಏನಾರ ಇದ್ದರೆ ಫ್ರೆಂಡ್ಸ್ ಜೊತೆ ಬರ್ಬೋದು. ಅದು ಬಿಟ್ಟು ಒಬ್ಬೊಬ್ಬರೇ ಬರೋಕ್ಕಂತೂ ಹೋಗಬೇಡಿ. ಈ ಕಾಡು ಮಧ್ಯೆ ಒಳಗೆ ನೋಡ್ತಾ ಇದ್ರಲ್ಲ. ಗೈಸ್, ನಾವಿವಾಗ ಎಂಟ್ರಿ ಆಗಿದ್ದೀವಿ ಮಳೆ ಮಲ್ಲೇಶ್ವರ ದೇವಸ್ಥಾನದ ಎದುರುಗಡೆನೇ ಇದ್ದೀವಿ. ನೋಡ್ತಾ ಇದ್ರಲ್ಲ. ಗಾಯ್ಸ್, ಇದು ಬಂದ್ಬಿಟ್ಟು ಮಳೆ ಮಲ್ಲೇಶ್ವರ ಸ್ವಾಮಿಯವರ ಸನ್ನಿಧಿ ಅಂತ ಕರೀತಾರೆ. ಇದು ಬಂದ್ಬಿಟ್ಟು ಈ ಬೆಟ್ಟನ ಶೃಂಗಗಿರಿ ಅಂತ ಹೇಳ್ತಾರೆ. ಸೊ ಇದೇ ನೋಡಿ ಗೈಸ್, ಸೀಗೆ ಗುಡ್ಡ. ಅಂದರೆ ಇದು ಸೀಗೆ ಅನ್ನೋ ಊರಲ್ಲಿ ಇರೋದ್ರಿಂದ ಸೀಗೆ ಗುಡ್ಡ ಅಂತ ಕರೀತಾರೆ. ಸೊ ಇದರ ಮೈನ್ ಬಂದ್ಬಿಟ್ಟು ಇದು ಬೆಟ್ಟದ ಹೆಸರು ಶೃಂಗಗಿರಿ ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ರಲ್ಲ ಗೈಸ್, ವೆದರ್ ಹೆಂಗಿದೆ ವಾತಾವರಣ ದೇವಸ್ಥಾನದ ಎದುರುಗಡೆ. ಗೈಸ್, ಇಲ್ಲಿ ಒಳಗಡೆ ಮಾತ್ರ ಯಾವುದೇ ಕಾರಣಕ್ಕೂ ಯಾರಿಗೂ ಎಂಟ್ರಿ ಇರೋದಿಲ್ಲ. ನೀವು ಫೋಟೋ ವಿಡಿಯೋ ಎಷ್ಟರ ಏನಾರ ಮಾಡ್ಕೊಳ್ಳಿ, ಬಟ್ ದೇವಸ್ಥಾನದ ಒಳಗಡೆ ಮಾತ್ರ ಹೋಗೋ ಹಾಗಿಲ್ಲ. ಮತ್ತು ಅದನ್ನು ಮೊದಲೇ ಇದು ಮಾಡೋ ಇದ್ದಾರೆ. ಹಾಗಾಗಿ ಯಾರಿಗೂ ಒಳಗಡೆ ಬಿಡೋದಿಲ್ಲ. ಹೊರಗಡೆಯಿಂದ ಎಷ್ಟು ಬೇಕಾದ್ರೂ ನೋಡ್ಕೋಬಹುದು. ಸೊ ನೋಡ್ತಿದ್ರಲ್ಲ ಗೈಸ್, ಎಷ್ಟು ಥರ ನೋಡ್ಕೊಳ್ಳಿ, ಮಾತ್ರ ಒಳಗಡೆ ಹೋಗಿಬಿಟ್ಟು ಮುಟ್ಟೋ ಹಾಗಿಲ್ಲ ಯಾರು ಕೂಡ. ಗೈಸ್, ನಾವಿವಾಗಿದ್ದೀವಿ ಶೃಂಗಗಿರಿ ಬೆಟ್ಟದ ಮೇಲ್ಗಡೆ, ಅಂದರೆ ಶಿವನ ಹತ್ತಿರ. ನೋಡ್ತಾ ಇದ್ದೀರಲ್ಲ ಗೈಸ್, ಇಲ್ಲಿಂದ ಬಂದ್ಬಿಟ್ಟು ಈ ಬೆಟ್ಟ ಹೇಗೆ ಕಾಣುತ್ತೆ ಅಂದರೆ
ನೋಡ್ಕೊಳ್ಳಿ, ಕ್ಲಿಯರ್ ಆಗಿ ತೋರಿಸ್ತೀನಿ ಒಂದು ಕಡೆಯಿಂದ. ಗೈಸ್, ಈ ಬೆಟ್ಟಕ್ಕೆ ಬಂದರೆ ಇನ್ನೊಂದು ವ್ಯೂ ಪಾಯಿಂಟ್ ಏನಪ್ಪ ಅಂತಂದರೆ, ಇಲ್ಲಿ ಫ್ಯಾನ್ ಕೂಡ ಇದೆ, ಗಾಳಿ ಫ್ಯಾನ್ ನೋಡ್ತಾ ಇದ್ರಲ್ಲ. ಈ ಬೆಟ್ಟದ ಮೇಲ್ಗಡೆ ಇರುವಂಥ ಈ ಫ್ಯಾನ್ ಹತ್ರ ಹೋದರೆ ಒಂದು ಮಸ್ತಾಗಿ ಇನ್ನೊಂದು ವ್ಯೂ ಪಾಯಿಂಟು ಕೂಡ ಇದೆ. ಸೊ ಅಲ್ಲಿಗೂ ಕೂಡ ಹೋಗೋರು ಹೋಗಬಹುದು, ಅಂದರೆ ಗಾಡಿ ಇದ್ದರೆ ಹೋಗಬಹುದು, ನಡ್ಕೊಂಡು ಪಾಡ್ಕೊಂಡಲ್ಲ ಆದರೆ ಹಿಂಸೆ ಆಗುತ್ತೆ. ಸೊ ಹಂಗಾಗಿ ನಾನು ಹೋಗಿಲ್ಲ. ಸುಮ್ಮನೆ ಈಗ ಇಲ್ಲಿಂದ ದರ್ಶನ ಮಾಡ್ಕೊಂಡು ಫಸ್ಟು ಇಲ್ಲಿಂದ ಮತ್ತೆ 6 ಕಿಲೋಮೀಟ್ರ್ ನಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಗೈಸ್, ಈ ದೇವಸ್ಥಾನಕ್ಕೆ ಬಂದುಬಿಟ್ಟು ಯಾವುದೇ ಥರದ ಗರ್ಭಗುಡಿ ಅನ್ನೋದು ಏನಾದ್ರು ಮಂಟಪ ಅನ್ನೋದು ಏನೋ ಇರೋದಿಲ್ಲ. ಸೊ ಇದು ಬಂದುಬಿಟ್ಟು ಹೀಗೆ ಓಪನ್ ಆಗಿ ಇರುತ್ತೆ. ನೋಡ್ತಾ ಇದ್ರಲ್ಲ ಗೈಸ್, ಇದೇ ಬಂದುಬಿಟ್ಟು ಮೈನ್ ದೇವಸ್ಥಾನ. ಸೊ ಇಲ್ಲಿ ಯಾವುದೇ ಥರದ ಬೇರೆ ದೇವಸ್ಥಾನಕ್ಕೆ ಕಟ್ಟಿರುವಂಥ ಮಂಟಪಗಳು, ಗೋಪುರಗಳು ಆ ಥರದ್ದು ಏನೂ ಇರೋದಿಲ್ಲ. ಸೊ ಹಂಗಾಗಿ ದೇವಸ್ಥಾನ ಬಂದುಬಿಟ್ಟು ನೋಡೋದಕ್ಕೆ ಅಟ್ರಾಕ್ಷನ್ ಆಗಿರುತ್ತೆ. ಅಂದರೆ ಮಳೆಗಾಲದಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಈ ದೇವಸ್ಥಾನಕ್ಕೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ನಾನು ಇವಾಗ ಇಲ್ಲಿಂದ ಹೋಗಬೇಕು ಬೇಗ, ಅಂದರೆ ಸೀಗೆ ಗೇಟ್ ಹತ್ರ ಹೋಗಬೇಕು. ಅಂದರೆ ಮಳೆ ಕೂಡ ಬರೋ ಸಾಧ್ಯತೆ ಭಾರಿ ಇದೆ. ಅಂದರೆ ಮಳೆ ಬಂದುಬಿಟ್ಟು ಇಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಎಲ್ಲೂ. ಸೊ ಈ ಕಾಡು ಮಧ್ಯದಲ್ಲಿ ಗೊತ್ತಲ್ಲ, ಮಾಮೂಲಿ ಯಾವ ಮನೆ ಇರೋಲ್ಲ, ಏನಿರಲ್ಲ, ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ. ಸೊ ಫಸ್ಟ್ ಇಲ್ಲಿಂದ ಜೂಟ್ ಆಗಬೇಕು. ಬನ್ನಿ ಗೈಸ್, ಫಸ್ಟ್ ಹೋಗೋಣ. ಗಾಯ್ಸ್, ನೋಡ್ತಾ ಇದ್ರಲ್ಲ, ನಾವು ಇವಾಗ ಇಲ್ಲಿಂದ ಹೋಗ್ತಾ ಇದ್ದೇನೆ. ಅಂದರೆ ಇಲ್ಲಿ ಬಂದುಬಿಟ್ಟು ಪೂಜಾರು ಒಬ್ಬರು ಬಿಟ್ಟರೆ ಯಾರು ಕೂಡ ಇರೋದಿಲ್ಲ. ಸೊ ಅವ್ರದ್ದು ಕೂಡ ಒಂದು ವೆಹಿಕಲ್ ಇರುತ್ತೆ. ನೋಡ್ತಾ ಇದ್ರಲ್ಲ ಹಿಂದ್ಗಡೆ ಅವರೊಬ್ಬರೇ ಇರ್ತಾರೆ, ಅವ್ರಿಗೊಂದು ರೂಮ್ ಇದೆ. ಸೊ ಗಾಯ್ಸ್, ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್.